ನರಕ ಎಂದರೆ ನಿಮ್ಮನ್ನೆಲ್ಲೋ ಕರೆದುಕೊಂಡು ಹೋಗಿ ನಿಷ್ಪ್ರಯೋಜಕ ಸ್ಥಳದಲ್ಲಿ ಎಸೆಯುವಂಥದ್ದಲ್ಲ. ನರಕ ಅಂದ್ರೆ ಒಂದು ದಿನ ಹಾಳಾಯ್ತು ಅಂತ ಬಣ್ಣಗಳನ್ನ ಕಿತ್ತು ಬಿಸಾಕದೆ ಹಾಳಾದಂಥ ದಿನ. ಅಂಥ ದಿನವನ್ನು ನರಕ ಎನ್ನಲಾಗತ್ತೆ. ಹೇಳಿ ಇಂದು ಅಂಥದ್ದೇನ್ ಮಾಡಿದ್ರಿ ಅಂತ. ದಿನ ಕಳೆದು ಸಂಜೆಯಾಗ್ತಾ ಬಂತು. ಇನ್ನೇನು 12 ಆಗೇ ಬಿಡ್ತು. ಏನೂ ಮಾಡ್ಲಿಲ್ಲ. ಯಾಕೆ ಇಡೀ ದಿನ ನರಕದಲ್ಲಿ ಒದ್ದಾಡಿದ್ರಿ? ನಿಮಗೆ ಸತ್ತ ಹೆಣದ ಅನುಭವ ಏಕಾಗ್ತಿಲ್ಲ? ಅಸಾಧ್ಯ ಎನಿಸುವಂಥ ನಿಮ್ಮ ಸಾಮರ್ಥ್ಯವನ್ನ ಮೀರುವಂಥ ಕೆಲಸವನ್ನ ನಿಮಗೆ ಮಾಡ್ಲಾಗ್ತಿಲ್ಲ ಎಂದ ಮೇಲೆ ಒಂದು ಎರೆಹುಳ ಇಡೀ ದಿನ ಮಣ್ಣಲ್ಲೇ ಬಿದ್ಕೊಂಡಿದ್ರೆ ಅದು ಜೀವಂತವಾಗಿದೆ ಎಂದು ಯಾಕೆ ಒಪ್ಪಬೇಕು? ಒಂದ್ ವೇಳೆ ಸತ್ತೋದ್ರೂ ಆಗ್ಲೂ ಮಣ್ಣಲ್ಲೇ ಬಿದ್ದಿರತ್ತೆ. ಹಕ್ಕಿಯೊಂದು ಇಡೀ ದಿನ ನೆಲದ ಮೇಲೆ ಇದ್ರೆ ಯಾಕೆ ಒಪ್ಕೋಬೇಕು ಜೀವಂತವಾಗಿದೆ ಅಂತ? ಅದು ಸತ್ತೋದ್ರೂ ನೆಲದ ಮೇಲೆ ಬಿದ್ದಿರತ್ತೆ. ಒಂದು ಹಕ್ಕಿ ಹಾರಿದಾಗಲ್ವಾ ಜೀವಂತ ಅಂತ ಅನಿಸೋದು? ನೀವು ಹೇಳಿ, ನೀವಿಂದು ಎಂಥ ಹಾರಾಟ ಕೈಗೊಂಡ್ರಿ ಅಂತ. ಒಂದ್ ವೇಳೆ ಹಾರೋದೇ ಬೇಡ ಅಂತಾದ್ರೆ ಯಾಕೆ ನಿಮ್ಮನ್ನ ಶವ ಅನ್ಕೋಬಾರ್ದು? ಯಾರಿಗೆ ಹಾರೋದೇ ಬೇಡವಾಗಿದೆಯೋ ಅವರು ಈ ಆಕಾಶವನ್ನು ತಗೊಂಡೇನ್ ಮಾಡ್ತಾರೆ? ನಾವಾದ್ರೂ 30 ದಿನ ನಿಮಗಾಗಿ ಆಕಾಶವನ್ನೇ ತೆರೆದಿಡ್ತಾ ಇದ್ದೇವೆ. ನಿಮಗೆ ಹಾರೋಕೆ ಇಷ್ಟವಿಲ್ಲ. ನೆಲದ ಮೇಲೆ ಬಿತ್ಕೊಂಡು ಏನ್ ಮಾಡೋದಿದೆ ಗುಣಗಾನನ? ನೀವು ಇಡೀ ದಿನ ಏನ್ ಮಾಡಿದ್ರಿ?